ನೋಡಪ್ಪ, ನಾನು ಇಲ್ಲಿ ಮಠ ಯಾವುದು ಇದ್ರ ಬಗ್ಗೆ ನಾನು ಹೇಳಿಲ್ಲ. ಏನೋ ಕಾರ್ಯಕರ್ತರ ಮೇಲೆ ಬಿಟ್ಟವಿ. ನಮ್ದ್ರಾಗಾದರೂ ಈಗ ನಾನು ಅವತ್ತು ಹೇಳಿದ್ನಲ್ಲ, ನಾನು ಏನು ಎಲ್ಲ ಇದನ್ನ ರಾಜಕೀಯ ಕೇಳಿದ್ರು ವ್ಯವಹಾರ ಮಾಡೋರು ಯಾರು? ಒಟ್ಟಿಗೆ ಹಿಟ್ಟಾಕಾರ ಯಾರಪ್ಪ? ಹಾಂ, ಅದಕ್ಕೆ ನೋಡೋಣ, ಕೂತ್ಕೊಂಡು ಮಾತಾಡೋಣ. ಈಗ ಪ್ರಭಾನೂ ಇಲ್ಲ, ನಾನೂ ಇಲ್ಲ. ನೋಡಪ್ಪ, ನಾನು ಇಲ್ಲಿ ಮಠ ಯಾವುದು ಇದ್ರ ಬಗ್ಗೆ ನಾನು ಹೇಳಿಲ್ಲ. ಏನೋ ಕಾರ್ಯಕರ್ತರ ಮೇಲೆ ಬಿಟ್ಟವಿ. ನಮ್ದ್ರಾಗಾದರೂ ಈಗ ನಾನು ಅವತ್ತು ಹೇಳಿದ್ನಲ್ಲ, ನಾನು ಏನು ಎಲ್ಲ ಇದನ್ನ ರಾಜಕೀಯ ಕೇಳಿದ್ರು ವ್ಯವಹಾರ ಮಾಡೋರು ಯಾರು? ಒಟ್ಟಿಗೆ ಹಿಟ್ಟಾಕಾರ ಯಾರಪ್ಪ? ಹಾಂ, ಅದಕ್ಕೆ ನೋಡೋಣ, ಕೂತ್ಕೊಂಡು ಮಾತಾಡೋಣ. ಈಗ ಪ್ರಭಾನೂ ಇಲ್ಲ, ನಾನೂ ಇಲ್ಲ. ಈ ರೀತಿ ಸಭೆ ನಡೆಸೋದೆಲ್ಲ ಅನವಶ್ಯಕ ಅಂತಲೂ ಹೇಳಿದ್ರಿ ನೀವು. ಹೇಳಿದ್ನಲ್ಲ ಅವಾಗ, ಫಸ್ಟ್ ರೇಟ್ಗೆ ಹೇಳೇನಲ್ಲ. ಅಲ್ಪಸಂಖ್ಯಾತರ ನಿಮ್ಮ ಬಳಿ ಮನವಿ ಏನಾದರೂ ಮಾಡಿದ್ರು? ನೋಡಪ್ಪ, ಅವರು ಬಂದಾರ, ಭಾಳ ಜನ ಬಂದಾರ. ಕೂತ್ಕೊಂಡು ಒಟ್ಟು ನಮಗೆ ಗೆಲ್ಬೇಕು, ಕಾನ್ಸ್ಟಿಟ್ಯೂನ್ಸಿ ಗೆಲ್ಬೇಕು. ಏನೋ ಅಂಥ ಕ್ಯಾಂಡಿಡೇಟ್ನ ಹುಡುಕ್ತೀವಿ. ನೀವು ಯಾರು ಅಂತ ಈಗ ಬಂದಾಗ ಗೊತ್ತಾದಾಗ ಯಾರು ನಿಲ್ತಾರ ಏನು ಅನ್ನೋದು ಗೊತ್ತಾಗತ್ತೆ. ನಾವು ಕಣ್ಣಾಡಿಸ್ತೇವೆ ಯಾರು ಒಳ್ಳೆ ಅಭ್ಯರ್ಥಿ, ಯಾರು ಗೆಲ್ಬೋದು, ಏನು ಅನ್ನೋದು ಅವನ್ನೆಲ್ಲ ನೋಡೋಣ. ಅವ್ರನ್ನ ಕರೆಸಿ ಮಾತಾಡೋಣ. ಏನು ಈಗ ಮುಸಲ್ಮಾನ್ ಬಾಂಧವರು ನಿಲ್ಬೇಕು ಅಂತಾರೆ, ಅದ್ರಾಗ ಯಾರು ನಿಲ್ಬೇಕು ಅಂತಾರೆ ಅಂತಲೂ ಕರೆಸಿ ಮಾತಾಡೋಣ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ 100 ಕೋಟಿ ಬಿಡುಗಡೆ ಆಗಿರ್ತಕ್ಕಂಥದ್ದು ಇದು ಏನಂದರೆ ಚುನಾವಣೆ BJP ಅವ್ರು ಹೇಳ್ಕೋಬೋದು. ನಾವು ನೋಡು 94ನಾಗ ಈಗ ಹೆಚ್ಚು ಕಡಿಮೆ 33 ವರ್ಷದಿಂದ ನಾನು ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಗೊತ್ತು. ಅದಕ್ಕಿಂತ ಮುಂಚೆ ಮೋತಿ ವೀರಣ್ಣರು MLA ಇದ್ದಾಗೂ ನೋಡಿದ್ವಿ. ನಾವು ಹುಟ್ಟು ಬೆಳೆದಿರೋದು ಅಲ್ಲೇ. ಏನಪ್ಪ, 33 ವರ್ಷದಾಗ ಅಪ್ಪರ್ MLA ಇದ್ದಾಗೂ ಅಲ್ಲಿಂದ ಹೆಂಗೆ ಡೆವಲಪ್ಮೆಂಟ್ ಮಾಡೀವಿ, ಏನು ಅಲ್ಲಿಂದ ಹೆಚ್ಚು ಕಡಿಮೆ ಶಿವಾನಗರ, ಹೆಗಡೆ ನಗರದಿಂದ ಹಿಡ್ಕೊಂಡು ರಾತ್ರಿ ನೀವು ಕೈಗಾಡ್ಯಾಗ, ಎತ್ತಿನ ಗಾಡ್ಯಾಗ, ಸೈಕಲ್ ಮ್ಯಾಗ ಕೊಡಪಾನ್ಗಳು ಹಿಡ್ಕೊಂಡು 5 ರೂಪಾಯಿ, 10 ಪೈಸೆ, 50 ಪೈಸೆ, 100, 1 ರೂಪಾಯಿ, 2 ರೂಪಾಯಿ ಇದ್ವು ಅವಾಗ ಚಾಲ್ತ್ಯಾಗ. ಅದು ತಗೊಂಡು ರಾತ್ರಿ ಬಿಟ್ಟರೆ ಬೆಳಿಗ್ಗೆ ತುಂಬ್ಕೊಂಡು ಬೆಳಿಗ್ಗೆ ಹೋಗೋರು. ಈಗ ಹಂಗೈತೆ ಆ ಪರಿಸ್ಥಿತಿ. ಆಮ್ಯಾಗ 2001ನಾಗ SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಆಲ್ಮೋಸ್ಟ್ 90% ಕಾಂಕ್ರೀಟ್ ರೋಡ್ ಆಗ್ಯಾವ. ಏನೋ ಡೆವಲಪ್ಮೆಂಟ್ ವರ್ಕ್ ಆಗ್ಯಾವ. ಇನ್ನೂ ಮಾಡ್ಬೇಕಪ್ಪ ನಾವು. ಆಶ್ರಯ ಮನೆ ಆಗಿರ್ಬೋದು, ವಾಟರ್ ಫೆಸಿಲಿಟೀಸ್ ಆಗಿರ್ಬೋದು, ರೋಡ್ಸ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಕ್ಲಾಸ್ ರೂಮ್ಸ್ ಆಗಿರ್ಬೋದು, ಇನ್ನೂ ಮಾಡಲೇಬೇಕದು. ನಾವು ಜನಪ್ರತಿನಿಧಿಗಳು ಇನ್ನೂ ಹೆಚ್ಚಿನ ಮಾಡ್ಬೇಕಪ್ಪ. ಏನೂ ಆಗಿಲ್ಲ ಅನ್ನೋ ಸುಳ್ಳು. ಏನೋ ಆ ಟೈಪ್ ನಾನು ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ. ರಾಜ್ಯದಾಗ ಯಾವ್ದಾರ ಕಾನ್ಸ್ಟಿಟ್ಯೂನ್ಸಿಗಳಾಗ ಇಷ್ಟು ಕೆಲಸ ಆಗೈತಿ ಅಂದ್ಬಿಟ್ರೆ ನಾನು ಹೌದು ಅಂತಾನೆ. ಏನೋ ಅಷ್ಟು ಕೆಲಸ ಆಗ್ಯಾವ, ಸುಮ್ಮನೆ ಹೇಳೋದಲ್ಲ. ಬಜೆಟಲ್ಲಿ 100 ಕೋಟಿ ಘೋಷಣೆ ಆಗಿರೋದು ಚುನಾವಣೆ ಗಿಮಿಕ್ ಅಂತ BJP ಅನ್ಕೋಬೋದು ಅವರು. ನಾವು ಇನ್ನೂ ಡೆವಲಪ್ಮೆಂಟ್ ಮಾಡಬೇಕು. ಈಗ UGD ಮಾಡೋದ ಇದಾವೆ ಸ್ವಲ್ಪ ಏರಿಯಾದಾಗ, ಸ್ಟ್ರಾಂಗ್ ವಾಟರ್ ಡ್ರೈನ್ ಮಾಡ್ಬೋದವು, ರೋಡ್ಸ್ಗಳು ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು, ಲೈಟ್ಗೆ ಹಾಕ್ಬೇಕು. ಏನೋ ಇವನ್ನೆಲ್ಲ ಮಾಡ್ಬೇಕು, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು.